ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಜಾತಿ ಧರ್ಮ ಮೀರಿದ ಮಾನವೀಯತೆ. ಬಡ ಕುಟುಂಬಕ್ಕೆ 10 ಲಕ್ಷ ವೆಚ್ಚದ ಮನೆ ಹಸ್ತಾಂತರ. ತಿತಿಮತಿ ಮರಪಾಲ ಪೈಸಾರಿಯಲ್ಲಿ ಹಬ್ಬದ ಸಂಭ್ರಮ. ಗ್ರಾಮದ ಹಿಂದೂ ಧರ್ಮದ ಪುಷ್ಪ ಆನಂದ ಅವರ ಕುಟುಂಬಕ್ಕೆ ಮನೆಯ ಕೀಲಿಕೈ ಹಸ್ತಾಂತರ ಮಾಡಿದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಗಳು. ಸ್ವಂತ ಸೂರಿಗಾಗಿ ಹಲವು ದಶಕಗಳಿಂದ ಪರಿತಪಿಸುತ್ತಿದ್ದ ಬಡ ಕುಟುಂಬವೊಂದಕ್ಕೆ ಗೋಣಿಕೊಪ್ಪಲಿನ ಜಮಾಅತೆ ಇಸ್ಲಾಮಿ ಹಿಂದ್ ಮತ್ತು ಚೈತನ್ಯ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಆಸರೆಯಾಗಿ ನಿಂತಿದೆ. ಜಾತಿ ಧರ್ಮದ ಗಡಿ ಮೀರಿ ಮಾನವೀಯತೆ ಮೆರೆದಿರುವ ಈ ಸಂಸ್ಥೆಗಳು 10 ಲಕ್ಷ ವೆಚ್ಚದಲ್ಲಿ ಸುಂದರ ಮನೆಯೊಂದನ್ನು ನಿರ್ಮಿಸಿಕೊಟ್ಟು ಆ ಕುಟುಂಬದ ಬಹುದಿನಗಳ ಕನಸನ್ನು ನನಸು ಮಾಡಿವೆ. ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಪಾಲದ ಪೈಸಾರಿ ಜಾಗ. ಇಲ್ಲಿ 106 ಬಡ ಕುಟುಂಬಗಳು ನೆಲೆಸಿವೆ. ಇವರ ಮಧ್ಯದಲ್ಲೇ ಹಲವು ದಶಕಗಳಿಂದ ಸ್ವಂತ ಮನೆ ಇಲ್ಲದೆ ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ಗೋಣಿಕೊಪ್ಪದ ಜಮಾಅತೆ ಇಸ್ಲಾಮಿ ಹಿಂದ್ ಹಾಗೂ ಚೈತನ್ಯ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಹೊಸ ಬದುಕು ಕಟ್ಟಿಕೊಟ್ಟಿದೆ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಮನೆಯೊಂದನ್ನು ನಿರ್ಮಿಸಿ ಹಸ್ತಾಂತರಿಸಲಾಗಿದೆ. ಈ ಅಪರೂಪದ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಇಡೀ ಗ್ರಾಮದ ಜನರೇ ಅಲ್ಲಿ ನೆರೆದಿದ್ದರು. ವಿರಾಜಪೇಟೆಯ ಕಳಂಚೇರಿ ಅರಮೇರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮನೆಯ ಮಾಲೀಕರಿಗೆ ಗಣ್ಯರ ಸಮ್ಮುಖದಲ್ಲಿ ಕೀಲಿಕೈ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ನೆರೆದಿದ್ದ ಗ್ರಾಮಸ್ಥರು ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದರು. ಅಲ್ಲಿ ಬೇಕಾರೆ ಇದರಲ್ಲಿ ಸೇಫ್ಟಿಯಾಗಿ ಆ ಮೂಲೆಯಲ್ಲಿ ಬಿದ್ದಿಗಿದ್ದು ಹೋಗುತ್ತೆ ಅಂತ ಮಳೆಗಳು ಬಂದಾಗ ಅದಿಲ್ಲ ವೈರ್ ಡೈರೆಕ್ಟ್ ಅಲ್ಲ ವೈರ್ ಗೊತ್ತು ನಾವು. ಯಾವುದೇ ಪ್ರಚಾರದ ಹಂಬಲವಿಲ್ಲದೆ, ಜಾತಿ ಮತದ ಭೇದವಿಲ್ಲದೆ ಕಡು ಬಡವರನ್ನು ಗುರುತಿಸಿ ನೆಲೆ ಕಲ್ಪಿಸುತ್ತಿರುವ ಈ ಸಂಸ್ಥೆಯ ಕಾರ್ಯ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ತಾಯಿ ಪುಷ್ಪ ಮತ್ತು ಪುಷ್ಪ ಆನಂದ್ ಮತ್ತು ಅವರ ಕುಟುಂಬದ ಎಲ್ಲ ಸರ್ವ ಸದಸ್ಯರುಗಳೇ, ಮಾಧ್ಯಮದ ಸನ್ನಿಹಿತರುಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಹಲವಾರು ಈ ಒಂದು ಜಮಾತೆ ಇಸ್ಲಾಮಿ ಹಿಂದಿನ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸುತ್ತಾರೆ. ಬಹುತೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತೇನೆ. ಅವರಲ್ಲಿರ್ತಕ್ಕಂಥ ಸಾಮಾಜಿಕ ಚಿಂತನೆಗಳು, ಹೆಣ್ಣು ಮಕ್ಕಳ ಬಗ್ಗೆ ಇರತಕ್ಕಂಥ ಅಪಾರವಾಗಿರ್ತಕ್ಕಂತಹ ಗೌರವ, ಸನ್ಮಾನ, ಅದ್ರ ಮೂಲಕನೇ ಅವರು ಸನ್ಮಾರ್ಗ ಅಂತಾನೆ ಒಂದು ಪತ್ರಿಕೆಯನ್ನು ನಡೆಸ್ತಾರೆ. ಅವರ ಒಂದು ಸ್ವಾವಲಂಬನೆಯನ್ನ ಎತ್ತಿ ಕಟ್ಟಲಿಕ್ಕೋಸ್ಕರ ಈ ತರದ ಹಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಈ ಕೀಲಿ ಹಸ್ತಾಂತರ ಕಾರ್ಯಕ್ರಮಗಳಲ್ಲೇ ಒಂದು 3-4 ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ನಮ್ಮ ಅಬ್ದುಲ್ ರೆಹಮಾನ್ ಅವರು ಏನಿದ್ದಾರೆ, ಅತ್ಯಂತ ಪ್ರೀತಿಯಿಂದ ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ಅದನ್ನ ಮೊದಲನೇದಾಗಿ ನಮ್ಮನ್ನ ಕರೆದು ನಿಮ್ದೊಂದು ಡೇಟ್ ಬೇಕು ಅಂತ ಕೇಳ್ತಾರೆ. ಆ ಸಮಯ ಇದ್ರೆ ಖಂಡಿತ ನನ್ನ ಎಲ್ಲಾ ಕಾರ್ಯಕ್ರಮಗಳಿಗೂ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬರುವಂತ ಅವಕಾಶಗಳು ನಮ್ಗೆ ಲಭ್ಯ ಆಗುತ್ತೆ. ಯಾತಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಹಜವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಕಡೆ ಹೊಟ್ಟೆ ತುಂಬ ಊಟ ಬೇಕು, ನಂತರ ಮೈ ತುಂಬ ಬಟ್ಟೆ ಬೇಕು, ಇವೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಜ್ಞಾನ ಬೇಕು, ಶಿಕ್ಷಣ ಬೇಕು. ಇದೆಲ್ಲ ಆದ್ಮೇಲೆ ಆತನಿಗೆ ವಾಸ್ತವ್ಯಕ್ಕೆ ಒಂದು ಒಳ್ಳೆಯ ಮನೆ ಬೇಕು, ನೆಲೆ ಬೇಕು. ಯಾರನ್ನೇ ನೋಡಿ, ಯಾವುದೇ ಒಬ್ಬ ಸರ್ಕಾರಿ ನೌಕರ ಇರಲಿ ಅಥವಾ ಯಾವುದೇ ಒಬ್ಬ ಉದ್ದಿಮೆದಾರ ಇರಲಿ, ಯಾರೇ ಇದ್ರೂ ಸಹ
ಅವನ ಅಲ್ಟಿಮೇಟ್ ಏನಪ್ಪಾ ಅಂತ ಹೇಳಿದ್ರೆ ಆತನಿಗೆ ಒಂದು ಸುಸಜ್ಜಿತವಾದಂತಹ ಮನೆಯನ್ನ ಹೊಂದಿದ್ರೆ ಅವನು ಅವತ್ತಿನಿಂದ ಸಂತೃಪ್ತವಾದಂತಹ ಜೀವನವನ್ನ ಆತ ಬದುಕ್ತಾ ಹೋಗ್ತಾನೆ. ಮನೆ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ರೀತಿಯಾಗಿರ್ತಕ್ಕಂತಹ ಗಳಿಕೆ ಇದ್ರು, ಎಷ್ಟೇ ರೀತಿಯಾಗಿರ್ತಕ್ಕಂಥ ಸಂಪಾದನೆಗಳಿದ್ರು ಸಹ ಅದನ್ಗೆ ಆತ್ಮತೃಪ್ತಿ ಅನ್ನುವಂಥದ್ದು ಇರೋದಿಲ್ಲ. ಮನೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆಲ್ಲ ಸುಖ ಭೋಗಗಳನ್ನು ಕೊಡುತ್ತೆ ಅಂತಲ್ಲ, ಬದಲಿಗೆ ನನಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆಲೆ ಸಿಕ್ಕಿದೆ ಅನ್ನುವಂಥ ಒಂದು ನೆಮ್ಮದಿಯನ್ನು ಕೊಡುತ್ತೆ. ಮನುಷ್ಯನ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೆಮ್ಮದಿಯ ಬದುಕನ್ನು ಕಾಣುವಂತಹದ್ದು. ಆ ನೆಮ್ಮದಿಯ ಬದುಕನ್ನು ಕಾಣ್ಲಿಕ್ಕೆ ಅವನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಮನೆ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಅದೆಲ್ಲವನ್ನ ಅರ್ಥೈಸಿಕೊಂಡಂತಹ ಜಮಾತ ಇಸ್ಲಾಮಿ ಹಿಂದವರು ಈ ಭಾಗದಲ್ಲಿ 4 ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ ಅಂತ ನಾನು ಕೇಳಿದ್ದೇನೆ. 4ಕ್ಕಿಂತನೂ ಜಾಸ್ತಿ ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ, 7 ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಇದರ ಹಿಂದೆ ಒಂದು ಯಾಕೆಂತ ಹೇಳಿದ್ರೆ ನಾವು ಬರ್ಬೇಕಾದ್ರೆ ರೆಹಮಾನ್ರ ಜೊತೆ ಮಾತನಾಡ್ಕೊಂಡು ಬಂದ್ವಿ. ಇದಕ್ಕೆಲ್ಲ ಹೇಗೆ ಹಣವನ್ನು ಸಂಗ್ರಹ ಮಾಡ್ತೀರಿ, ಯಾವ ರೀತಿಯಲ್ಲಿ ಸಂಪನ್ಮೂಲವನ್ನ ಕ್ರೋಢೀಕರಿಸ್ತೀರಿ ಅಂತ ಹೇಳ್ಬಿಟ್ಟು, ಆಗ ಅವ್ರು ನಾವು ಯಾರಿಗೂ ಹೇಳದೇ ಇರುವಂತ ಒಂದು ಸತ್ಯ ಇದೆ ಸ್ವಾಮೀಜಿ, ಒಂದು ವಿಷಯವನ್ನ ನಾವು ಮಾತನಾಡಬಾರ್ದು, ಅದನ್ನು ಅವರ ಹೆಸರನ್ನು ನಾವಿಲ್ಲಿ ಎಕ್ಸ್ಪೋಸ್ ಮಾಡಲ್ಲ. ಆ ವ್ಯಕ್ತಿ ಯಾವುದೇ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ರು ಸಹ ಅವ್ರು ಎಲ್ಲಿಯೂ ಸಹ ತಮ್ಮ ಹೆಸರನ್ನ ಹೇಳ್ಕೊಳ್ಳೋದಿಲ್ಲ. ಅಂತಹ ಒಂದು ಅನಾಮಿಕ ವ್ಯಕ್ತಿಯ ಪರಿಶ್ರಮದ ಫಲವಾಗಿ ನಾವೆಲ್ಲರೂ ಸಹ ಈ ರೀತಿಯಾಗಿರ್ತಕ್ಕಂಥ ಸೇವಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತ ಸಂಘದ ಜಿಲ್ಲಾ ಸಂಚಾಲಕ ಪುಚ್ಚಿಮಾಡ ಸುಭಾಷ್ ಸುಬ್ಬಯ್ಯ ಮಾತನಾಡಿ, ಇಂತಹ ಸಮಾಜಮುಖಿ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ನಾವು ಸಂಘಟನೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಹೋಗೋದೇ ಇಲ್ಲ. ನಮ್ದು ಏನಿದ್ರು ಇವಾಗ ತಿಳಿದಾಗೆ ರೈತರ ಪರ ಕಾಳಜಿ, ರೈತರಿಗಾಗಿ ಹೋರಾಟ, ಇಂಥದಲ್ಲೇ ನಾವು ಭಾಗಿಯಾಗೋದಲ್ಲದೆ ಇಂಥ ಕಾರ್ಯಕ್ರಮಗಳಿಗೆ ಬರೋದಿಲ್ಲ. ಆಯ್ತಾ, ನಾನಂತೂ ನನ್ನ ಮಿತ್ರ ತನ್ವೀರ್ ಅವರು ನನ್ನ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳುವಾಗ, ಬೇಡಪ್ಪ ನನಗೆ ಇಂಥ ಪ್ರಚಾರ ಎಲ್ಲ ಬೇಡ, ನಾವೆಲ್ಲ ಎಲೆಮರೆಕಾಯಿಯಾಗಿ ಕೆಲಸ ಮಾಡೋರು, ಇದೆಲ್ಲ ಪ್ರಚಾರ ಬೇಡವೇ ಬೇಡ, ಇಲ್ಲ ಬರಲೇಬೇಕು ಹೇಳುವಾಗ ಆಯ್ತು ಅಂತ ಒಪ್ಕೊಂಡೆ. ಮಾತ್ರ ಖಂಡಿತವಾಗಿ ಹೋಗ್ತಿದ್ದೆ, ಬರದೆ ಹೋಗಿದ್ರೆ ನಾನು ಎಲ್ಲಾ ತರದಲ್ಲೂ ವಂಚಿತನಾಗ್ತಿದ್ದೆ. ಯಾಕೆಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ಸ್ವಾಮೀಜಿಗಳ ಮಾತು ಮತ್ತು ಈ ಚೈತನ್ಯ ಟ್ರಸ್ಟ್ ಮತ್ತು ಜಮಾಯಿತಿ ಇಸ್ಲಾಮಿ ಅವರ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿದೆ ಅಂತ ಹೇಳಿದ್ರೆ, ಇದು ಸಮಾಜದ ಕಣ್ಣು ತೆರೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲೆಮರೆಯ ಕಾಯಿಯಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅದು ಬಹಳ ಖುಷಿ ಆಯ್ತು ಅಂತ ಹೇಳಿದ್ರೆ, ಈಗಿನ ಈ ಕಾಲಘಟ್ಟದಲ್ಲಿ ನಾವು ಒಂದೊಂದು ಹೇಳ್ತೇನೆ, ಪ್ರಾಣಿಗಳಿಗೆ ಎಲ್ಲರೂ ದಯ ತೋರಿಸ್ತಾರೆ, ಅನುಕಂಪ ತೋರಿಸ್ತಾರೆ, ಮನುಷ್ಯರಿಗೆ ದಯ ತೋರಿಸುವಂತ ಒಂದು ಸಂಘಟನೆ ಇದೆಲ್ಲ ಅಂತ ಹೇಳೋದು ನನಗೆ ಬಹಳ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಒಂದು ಪ್ರಾಣಿ ಏನಾದ್ರು ಆಯ್ತದೆ ಅದು ಆಗ ಬರ್ತಾರೆ, ನಾಯಿ ಆಗ್ಲಿ, ಕೋಳಿ ಆಗ್ಲಿ, ಹಂಗೆ ಆಗ್ಲಿ, ಅದು ತೊಂದರೆ ಹೇಳುವಾಗ ಅದನ್ನೇ ಎತ್ತಿ ಇಡ್ಲಿ ಹೋಗ್ತಾರೆ. ಒಂದು ಮನುಷ್ಯ ಬಿದ್ದೋದ್ರೆ ಅವನಿಗೆ ಎತ್ತಿ ಅವ್ನಿಗೆ ಏನಾದ್ರು ಒಂದು ಒಳ್ಳೇದು ಮಾಡುವಂತ ಹೇಳುವಂತ ತಿಳುವಳಿಕೆ ಈ ಸಮಾಜದಲ್ಲಿ ಈಗಿನ ಕಾಲಘಟ್ಟಕ್ಕೂ ಇಲ್ಲ. ಆಯ್ತಾ, ಇಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ತಾವುಗಳು ತೊಡಗಿಸಿಕೊಂಡಿದ್ದೀರಾ. ನಾನಂತೂ ಹೇಳ್ತೇನೆ, ನಮ್ಗೆಲ್ಲ ಈ ತರ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಆಸೆ ಇದೆ. ಒಬ್ಬೊಬ್ಬರಾಗಿ ಖಂಡಿತವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಸ್ವಾಮೀಜಿಗಳು ಹೇಳಿದಾಗೆ ಇಂಥ ಸಂಘಟನೆಗಳಲ್ಲಿ ನಿಮ್ಮ ಕೈಯಲ್ಲಿ ಆಗುವಂತದನ್ನ ಯಾವುದೇ ಪ್ರಚಾರವನ್ನು ಬಯಸದೆ ನೀವು ಈ ಸಂಘಟನೆಗೆ ದಾನ ಮಾಡಿ. ಯಾಕೆಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಹೆಸರನ್ನಂತೂ ಹೇಳಿಕೊಳ್ಳುವ ಇಚ್ಛಿಸಿದವರು ಖಂಡಿತವಾಗಿಯೂ ಈ ಚೈತನ್ಯ ಟ್ರಸ್ಟ್ ಜಮಾತಿ ಹಿಂದಿಗೆ ನೀವು ನಿಮ್ಮ ಕೈಯಲ್ಲಿ ಆಗೋದನ್ನ ಒಂದು ವರ್ಷಕ್ಕೆ ಎಷ್ಟಾದ್ರೂ ಆಗೋದು ಕೊಡಿ. ಯಾಕೆಂತ ಹೇಳಿದ್ರೆ ನೀವು ಮಾಡುವಂತ ಕೆಲಸ ಅಲ್ಲಿ ಗುರುತಿಸಲ್ಪಡ್ತದೆ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ತದೆ. ಯಾಕಂದ್ರೆ ಒಬ್ಬೊಬ್ಬರಾಗಿ ಮಾಡಿದ್ರೆ ಖಂಡಿತವಾಗೋದಿಲ್ಲ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳುವಂತದ್ದು ಮಾತಿದೆಯಲ್ಲ, ಖಂಡಿತವಾಗಿಯೂ ಈ ಇಂಥ ಟ್ರಸ್ಟ್ ಜೊತೆಲಿ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ಆಗುತ್ತೆ. ಆಯ್ತಾ, ಮತ್ತೆ ಇಲ್ಲಿಯ ಸಂಚಾಲಕರು ನಿಜವಾಗ್ಲೂ ನಾನು ಅವ್ರ ಮಾತಿನಲ್ಲಿ ಹೇಳಬೇಕಾದ್ರೆ, ನಿಮಗೆ ಒಳ್ಳೆ ಒಂದು ಸಂಚಾಲಕರಿದ್ದಾರೆ, ಒಳ್ಳೆ ಒಂದು ದಾರಿ ದೀಪ ಇದ್ದಾರೆ. ಅವರು ನಿಮಗೆ ಎಲ್ಲ ಕಡೆಯಲ್ಲೂ ಅವರು ನಡೆಸುವಾಗ ಅವರು ಇದರ ಬಗ್ಗೆ ತುಂಬಾ ಚಿಂತನೆಯಲ್ಲಿ ನಿಮಗೆ ಇಂಥ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವರು ಮುಂದೆ ಬಂದಿರ್ತಾರೆ ಅಂತ ನನಗೆ ಆಗುತ್ತೆ. ಖಂಡಿತವಾಗಿಯೂ ಅವ್ರಿಗೂ ನೀವು ಮಾಡಿದಂತ ಕೆಲಸಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಾ ಈ ಚೈತನ್ಯ ಟ್ರಸ್ಟ್ ಮತ್ತು ಜಮತ್ಯ ಅವ್ರಿಗೂ ನಾನು ನನ್ನ ಈ ಶ್ಲಾಘನೆ ವ್ಯಕ್ತಪಡಿಸ್ತೇನೆ. ಇನ್ನು ಮುಂದಕ್ಕೆ ನಿಮಗೆ ದೇವರು ಎಲ್ಲಾ ತರದ ಒಂದು ಅನುಕರಣೆ ಮಾಡಿ ಈ ತರ ಕೆಲಸಗಳನ್ನು ಇನ್ನಷ್ಟು ಮಾಡಿ ಈ ಸಮಾಜಮುಖಿ ಕಾರ್ಯಗಳು ನಿಲ್ಲುಕೂಡುದು. ತಿತಿಮತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚೆಪ್ಪುಡೀರ ರಾಮಕೃಷ್ಣ ಅವರು ಸಂಸ್ಥೆಯ ನಿಸ್ವಾರ್ಥ ಸೇವೆಯನ್ನು ಶ್ಲಾಘಿಸಿ ಮುಂದೆಯೂ ಸಹಕಾರ ನೀಡುವುದಾಗಿ ತಿಳಿಸಿದರು.
ಜಮಾತ್ ಇಸ್ಲಾಮಿಕ್ ಹಿಂದ್ ಹಾಗೂ ಚೈತನ್ಯ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನಿಂದ ನಮ್ಮೂರಿನ ಶ್ರೀಮತಿ ಪುಷ್ಪಾರವರಿಗೆ ಒಂದು ಮನೆಯನ್ನು ನಿರ್ಮಿಸಿ ಅದರ ಕೀಲಿ ಹಸ್ತಾಂತರದ ಕಾರ್ಯಕ್ರಮ. ಈ ವೇದಿಕೆಯಲ್ಲಿ ಇರುವಂತಹ ಅಧ್ಯಕ್ಷರೇ, ಪೂಜೆ ಗುರುಗಳಾದಂಥ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಸಜ್ಜನ ಬಂಧು ಭಗಿನಿಯರೇ, ಇದು ನಮಗೆ ಈಗಾಗಲೇ ಸ್ವಾಮೀಜಿಯವರು ಆಶೀರ್ವಚನ ಮಾಡಿದಾಗೆ ತುಂಬಾ ವಿಷಯಗಳನ್ನ ನಾವು ಅರ್ಥಕೊಳ್ಬೇಕಾಗುತ್ತೆ. ಒಂದು ಸಮಾಜಮುಖಿ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು, ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಿರಬಾರ್ದು ಅಂತ ಹೇಳುವಂಥದ್ದು. ಇದು ತುಂಬಾ ನಮ್ಮ ಕಣ್ಣನ್ನು ತೆರೆಸುತ್ತೆ. ಈ ಆಯೋಜನೆ ಮಾಡಿರುವಂತ, ಇದಕ್ಕಾಗಿ ಕೆಲಸ ಮತ್ತು ಶ್ರಮವನ್ನು ಪಟ್ಟಿರುವಂತ ಅವರೆಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತಾ, ಹಾಗೆ ಇದು ಯಾವುದೇ ಜಾತಿ ಧರ್ಮ ವರ್ಣ ಇಲ್ಲದಂತೆ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಪ್ರೇರಣೆ ಅಂತ ಹೇಳ್ಕೊಂಡು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನನಗೆ ಭಾಗವಹಿಸೋಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇಂಥ ಕಾರ್ಯಕ್ರಮ ಮುಂದುವರಿಲಿ, ಅದಕ್ಕೂ ನಾವು ಶಕ್ತಿ ಮೀರಿ ನಾವು ಅದಕ್ಕೆ ಸೇರ್ಕೊಳ್ಳುವ ಅಂತ ಹೇಳುತ್ತಾ ಎಲ್ರಿಗೂ ಶುಭವಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಲ್ಸನ್ ಮಾತನಾಡಿ, ನಾನು 10 ವರ್ಷ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದರೂ ಮಾಡಲಾಗದ ಕೆಲಸವನ್ನು ಈ ಸಂಸ್ಥೆ ಮಾಡಿ ಸಮಾಜ ಮೆಚ್ಚುವಂತೆ ಮಾಡಿದೆ ಎಂದು ಪ್ರಶಂಸಿಸಿದರು. ಸಂತೋಷದ ಒಂದು ವಿಷಯ ಇದು. ನಾನು ಈ ಭಾಗದಲ್ಲಿ ಸುಮಾರು 10 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೆ. 10 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದರು ನನ್ನಿಂದ ಒಂದು ಮನೆ ಮಾಡಿಸಲಿಕ್ಕೆ ಇಲ್ಲಿವರೆಗೆ ಆಗಿಲ್ಲ. ಅದಕ್ಕೆ ಒಂದು ಮಿತಿ ಇತ್ತು. ನಮ್ಮ ಗ್ರಾಮ ಪಂಚಾಯಿತಿಗೆ ಕೆಲವೇ 2-3 ಲಕ್ಷ ಈ ತರ ಅನುದಾನಗಳು ಬರ್ತಿತ್ತು. ಅದರಿಂದ ಸಣ್ಣ ಪುಟ್ಟ ಕೆಲಸಗಳಲ್ಲದೆ ಈ ಮನೆ ಇಂಥದಕ್ಕೆ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಅದನ್ನು ಈ ಜಮಾತೆ ಇಸ್ಲಾಮಿ ಸಂಘಟನೆಯ ಮುಖಾಂತರ ಆಗಿದೆ. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನನ್ನ ಈ ಭಾಗದಲ್ಲಿ ಸುಮಾರು 7 ಮನೆಗಳನ್ನು ಅವರು ನಿರ್ಮಿಸಿದ್ದಾರೆ. ಅವರು ಮನೆ ನಿರ್ಮಿಸುವಾಗ ಯಾವ ಜಾತಿ ಯಾವ ಮತ ಅಂತ ನೋಡ್ಲಿಲ್ಲ. ಅವರು ಖಂಡಿತವಾಗಿ ಬಂದು ಹಲವು ಸಲ ನನ್ನೊಂದಿಗೆ ಸಲ ಕೇಳಿದ್ದಾರೆ, ಯಾರು ಅರ್ಹರಿದ್ದಾರ ಅವರು ನಿಜವಾಗಿ ಅರ್ಹತೆ ಇರುವವರಿಗೆ ಮಾತ್ರ ಅವರು ಅದನ್ನ ಕೊಡಿಸ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ಇಂಥ ಕೆಲಸಗಳು ಮಾಡುವಾಗ ವಿಘ್ನಗಳು ಬಹಳಷ್ಟು ಬರ್ತದೆ. ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗೋದು ಆ ಸಂಘಟನೆಯ ಕಾರ್ಯಕರ್ತರ ಒಂದು ಉತ್ಸಾಹದ ಸಂಗತಿ. ನನಗೆ ಒಂದು ಸಣ್ಣ ಘಟನೆ ನೆನಪಿಗೆ ಬರ್ತದೆ. ಸುಮಾರು ಕಲ್ಕತ್ತಾದಲ್ಲಿ ಮದರ್ ತೆರೇಸಾ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಸಂತರಾಗಿದ್ದರು. ಅವರು ಕಲ್ಕತ್ತಾದಲ್ಲಿ ಬೀದಿಯಲ್ಲಿ ಅಲೆದಾಡುವ ಸುಮಾರು 26 ಮಕ್ಕಳನ್ನ ಕಟ್ಟಿಕೊಂಡು ಒಂದು ಸಣ್ಣ ಆಶ್ರಮವನ್ನು ಪ್ರಾರಂಭ ಮಾಡಿದ್ರು. ಆಶ್ರಮವನ್ನು ಪ್ರಾರಂಭ ಮಾಡಿದ್ರೆ ಅವರ ಕೈಯಲ್ಲಿ 1 ಪೈಸೆ ಇರ್ಲಿಲ್ಲ. ಅವರು ಆ ಮಕ್ಕಳನ್ನ ಕರ್ಕೊಂಡೋಗಿ ಅಂಗಡಿ ಮನೆ ಹೋಗಿ ಭಿಕ್ಷೆ ಬೇಡ್ತಿದ್ರು. ಒಂದ್ಸಲ ಒಂದು ಭಿಕ್ಷೆ ಬೇಡ್ಕೊಂಡು ಒಂದು ದೊಡ್ಡ ವ್ಯಾಪಾರಸ್ಥನ ಮನೆಗೆ ಹೋದ್ರಂತೆ. ಹೋದಾಗ ಕೈನ ಹೀಗೆ ತೋರಿಸಿದಾಗ ಅವನು ಕ್ಯಾಕರಿಸಿ ಉಗಿದ್ಬಿಟ್ಟು, ಹೋಗಮ್ಮ ಇದೇ ನಿನಗೆ ಕೊಡ್ತಾ ಇರೋದು ಅಂತ ಹೇಳಿದ್ರು. ಆಗ ಆ ಮಾತು ಹೇಳೋದ್ರಂತೆ, ನನಗಿರೋದು ಕೊಟ್ಟಿದ್ದೀರಾ, ಈ ಮಕ್ಕಳಿಗಿರೋದು ಕೊಡಿ. ಸರಿ, ಹಾಗೆ ಆಯ್ತು. ಅವರು ಹಾಗೆ ಹಿಂದಿರುಗಿ ಹೋದ್ರು. ಕೆಲವು ದಿನಗಳ ನಂತರ ಅದೇ ವ್ಯಾಪಾರಸ್ಥ ಇವರ ಆಶ್ರಮಕ್ಕೆ ಓಡಿ ಬಂದು ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನೆಲ್ಲ ಕೊಡುತ್ತಾ ತಲಾಂತರದಿಂದ ಅವರ ಮಕ್ಕಳು ಅಲ್ಲಿ ಇರುವ ಆಹಾರದ ಸರ್ವ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಈ ಜಮಾತೆ ಇಸ್ಲಾಮಿ ಇಂಥ ಸಂಘಟನೆಗಳು ಕೆಲಸ ಮಾಡುವಾಗ ಅವರಿಗೆ ವಿಘ್ನಗಳು ಬರ್ತದೆ, ಕೊಡೋದಿಲ್ಲ ಅಂತ ಹೇಳ್ತಾರೆ, ಬೈತಾರೆ. ಆದ್ರೆ ಹಿಂದಕ್ಕೆ ನಿಲ್ಲದೆ ಧೈರ್ಯದಿಂದ ಪುನಃ ನೀವು ಮಾಡ್ತಾ ಇರುವಂತ ಕೆಲಸ ನಿಮಗೆ ಜನರಿಗೆಲ್ಲ ದೇವರಿಗೆ ಅಂತ ಯೋಚನೆ ಮಾಡಿಕೊಂಡು ಮುಂದೆ ಮಾಡಿ. ಇನ್ನೊಂದು ಸಣ್ಣ ವಿಷಯ, ನನಗೆ ನಮ್ಮ ರಾಮಕೃಷ್ಣ ಆಶ್ರಮದ ಒಬ್ಬರು ಸ್ವಾಮೀಜಿಗಳಿದ್ದರು, ಶ್ರೀ ಜಗದಾತ್ಮಾನು. ಅವರು ಒಂದಿನ ಇದೇ ತರ ಒಂದು ಮನೆ ಉದ್ಘಾಟನೆಗೆ ಬಂದರು. ಉದ್ಘಾಟನೆ ಬಂದಾಗ ಅವ್ರು ಹೇಳಿದ್ರು, ಈ ಮನೆ ಇಲ್ಲಿ ಇವತ್ತಿಂದ ಈ ಮನೆಯಲ್ಲ, ಇದೊಂದು ದೇವಾಲಯ. ಯಾಕೆ ಅಂತ ಹೇಳಿದ್ರೆ ಅವರು ಅಲ್ಲಿ ಮನೆ ದೇವರನ್ನು ಪ್ರತಿಷ್ಠಾಪಿಸ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ನಡೀತದೆ. ಆಗ ಆ ಮನೆ ಒಂದು ದೇವಸ್ಥಾನದಂತೆ.
ಹಾಗೆ ನಾನು ಈ ಜಮಾತೆ ಇಸ್ಲಾಮಿ ಈ ಚೈತನ್ಯ ಟ್ರಸ್ಟ್ ಅವರಿಗೆ ನಾನು ಹೇಳಕ್ ಬಯಸ್ತೀನಿ, ನೀವು ಒಂದು ಮನೆಯನ್ನು ಕಟ್ಟಿ ಮಾತ್ರ ಅಲ್ಲ ಕಟ್ಟಿಕೊಟ್ಟಿದ್ದು, ಒಂದು ದೇವಸ್ಥಾನವನ್ನು ಸಹ. ಅದಕ್ಕೆ ನಿಮಗೆ ಮತ್ತೊಮ್ಮೆ ವಂದಿಸ್ತಾ, ಇಲ್ಲಿ ನನ್ನನ್ನು ಆಹ್ವಾನಿಸಿದಂತ ಸರ್ವರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 7 ಮನೆಗಳನ್ನು ಕಟ್ಟಿಕೊಟ್ಟಿದ್ದರು. ಅದರಲ್ಲಿ 4 ಮನೆಗಳ ಕೀಲೆ ಹಸ್ತಾಂತರ ಅದೇ ರೀತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಸರ್ವಶಕ್ತರು ಎಲ್ಲರಿಗೂ ಈ ರೀತಿಯ ಉನ್ನತ ಕಾರ್ಯಗಳನ್ನು, ಜನರಿಗೆ ಉಪಕಾರವಾಗುವಂತಹ ಕಾರ್ಯಕ್ರಮಗಳನ್ನು ಮಾಡಲು ಇನ್ನಷ್ಟು ಎಲ್ಲ ಸವಲತ್ತುಗಳನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಪರಿಶುದ್ಧವಾದ ಈ ಒಂದು ಧರ್ಮದ ಒಂದು ಸಂದೇಶವಿದೆ, ಇರ್ಹಮು ಮನ್ಫಿಲ್ ಅರ್ಲಿ ಇರ್ಹಮುಕು ಮನ್ಫಿಸ್ ಸಮಾಜ್. ನೀವು ಈ ಭೂಲೋಕದಲ್ಲಿರುವಂತಹ ವ್ಯಕ್ತಿಗಳಿಗೆ, ಈ ಭೂಲೋಕದಲ್ಲಿ ನೀವು ಕರುಣೆಯನ್ನು ಮಾಡಿರಿ. ಅದು ಯಾವುದಾದರೊಂದು ವ್ಯಕ್ತಿ ಅಥವಾ ಧರ್ಮ, ಜಾತಿ, ಪ್ರಾಣಿ, ಪಕ್ಷಿ ಈ ರೀತಿಯಲ್ಲಿ ವಿಂಗಡಿಸದೆ ನೀವು ಈ ಭೂಲೋಕದಲ್ಲಿರುವವರಿಗೆ ಕರುಣೆಯನ್ನು ಮಾಡಿದರೆ, ಆಕಾಶದಾತನು ಅಂದರೆ ನಮ್ಮನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಅದೇ ರೀತಿಯಲ್ಲಿ ಅವನ ಎಲ್ಲಾ ಅನುಚರರು ನಮಗೂ ಕರುಣೆಯನ್ನು ಮಾಡುತ್ತಾನೆಂಬ ಇಸ್ಲಾಮಿನ ಸಂದೇಶ ಅದು ನಮಗೆ ಇಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ಕಾರಣ ಎಲ್ಲರೂ ಭಾಷಣದಲ್ಲಿ ಹೇಳಿದ ರೀತಿಯಲ್ಲಿ ಒಂದು ಇಸ್ಲಾಮಿಕ್ ಸಂಘಟನೆ, ಒಂದು ಇಸ್ಲಾಮೇತರ ಈ ಒಂದು ಕಾಲಘಟ್ಟದಲ್ಲಿ ಅದು ಬಹಳ ಚರ್ಚಾಗ್ರಾಸವಾಗುವಂತಹ ಒಂದು ವಿಷಯ. ಅಂದರೆ ಜಾತಿ ವಿಜಾತಿಗಳು, ಅದೇ ರೀತಿ ಜಾತಿ ಧರ್ಮಗಳು, ಪಂಗಡಗಳು ಈ ರೀತಿಯಲ್ಲಿ ಕ್ಷುಲ್ಲಕ ಕಾರಣಗಳಿಗಾಗಿ ಪರಸ್ಪರ ಒಡೆದಾಟ, ಬಡಿದಾಟ, ಕಡಿದಾಟಗಳು ಆಡುವಂತಹ ಈ ಒಂದು ಸಂದರ್ಭದಲ್ಲಿ ಒಂದು ಮಾನವೀಯ ಸಂದೇಶವನ್ನು ಇಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಇನ್ನಷ್ಟು ಎಲ್ಲರೂ ಸೇರಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಮಗೆಲ್ಲರಿಗೂ ಕೈ ಜೋಡಿಸುತ್ತಾ ಇನ್ನಷ್ಟು ಒಳಿತಿನ ಕಾರ್ಯಗಳನ್ನು ಮಾಡಲು ನಮಗೆಲ್ಲರಿಗೂ ಸರ್ವಶಕ್ತನು ಅನುಗ್ರಹಿಸಲಿ ಎಂದು ಮಾತ್ರ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭಕಾಮನೆಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಸ್ಲಾಂ ಧರ್ಮವನ್ನು ಕಲಿಸುವುದೇನೆಂತಲೇ, ಇದು ನೀವು ಪ್ರಚಾರಕ್ಕಾಗಿ ಅಥವಾ ಪ್ರಶಂಸೆಗಾಗಿ, ಇತರ ಹೊಗಳಿಕೆಗಾಗಿ ನೀವು ಮಾಡಬಾರದು. ನಿಮ್ಮ ಈ ಸತ್ಕಾರ್ಯದ, ಈ ಕಾಯಕದ ಮುಖ್ಯ ಉದ್ದೇಶ ಏನಾಗಿರ್ಬೇಕು ಅಂತ ಹೇಳಿದ್ರೆ, ನಿಮಗೆ ಪರಲೋಕ ಮೋಕ್ಷ ಸಿಗ್ಬೇಕು, ದೇವರ ಸಂಪ್ರೀತಿ ಆಗ್ಬೇಕು. ಅದಲ್ಲದೆ ನಿಮಗೆ ಈ ಜನರ ಹೊಗಳಿಕೆ, ಜನರ ಪ್ರಶಂಸೆ ಅದು ಸಿಕ್ಕಿದರೆ ಮತ್ತೆ ನಾಳೆ ಪರಲೋಕದಲ್ಲಿ ನಿಮಗೆ ಪ್ರತಿಫಲ ಸಿಗಲಿಕ್ಕಿಲ್ಲ ಎಂಬುದನ್ನು ಕೂಡ ಇಸ್ಲಾಂ ಕಲಿಸುತ್ತದೆ. ಆದ್ದರಿಂದಲೇ ಎಲ್ಲ ಪ್ರವಾದಿಗಳು, ಈ ಜಗತ್ತಿಗೆ ಬಂದಂತಹ ಎಲ್ಲ ಪ್ರವಾದಿಗಳು ಕೂಡ ಏನೆಲ್ಲ ಸತ್ಕಾರ್ಯಗಳನ್ನು ಮಾಡಿದ್ದಾರೆ, ಏನೆಲ್ಲ ಸಮಾಜ ಸೇವೆಯ, ಸಮಾಜಮುಖಿ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಅವರಲ್ಲಿ ಹೇಳಿದಂತಹ ಒಂದು ಮಾತು ಇದೆ, ಲಾ ನುರೀದು ಮಿನ್ಕುಂ ಜಜಾಅಂ ವಲಾ ಶುಕೂರಾ ಅಂತ. ಇಲ್ಲಿ ಈಗ ಕುರಾನ್ ಏನು ಯಾರು ಪಠಿಸಿದ್ದಾರೆ ಅದರಲ್ಲೂ ಕೂಡ ಆ ಸೂಕ್ತ ಬಂತು. ಲಾ ನುರೀದು ಮಿನ್ಕುಂ ಜಜಾಅಂ ವಲಾ ಶುಕೂರಾ. ನಾವು ಈ ಮಾಡಿದಂತಹ ಸತ್ಕಾರ್ಯಗಳಿಗೆ, ನಾವು ಈ ಮಾಡಿದಂತಹ ಕೆಲಸಗಳಿಗೆ ಯಾವುದೇ ಪ್ರತಿಫಲವನ್ನು ನಿಮ್ಮಿಂದ ಆಗ್ರಹಿಸುವುದಿಲ್ಲ ಮತ್ತು ಯಾವುದೇ ಹೊಗಳಿಕೆಯನ್ನು ಕೂಡ ನಾವು ಬಯಸುವುದಿಲ್ಲ. ಇದು ಕೇವಲ ದೇವನ ಸಂಪ್ರೀತಿಗಾಗಿ ಮಾಡುವಂತಹ ಕೆಲಸ. ದೇವನ ಸಂಪ್ರೀತಿಗೊಳ್ಳಬೇಕು, ಇದೇ ಈ ಎಲ್ಲ ಕೆಲಸಗಳ ಉದ್ದೇಶ. ಆ ಉದ್ದೇಶವನ್ನೇ ಮುಂದಿಟ್ಟುಕೊಂಡು ಜಮಾತೆ ಇಸ್ಲಾಮಿ ಈ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇದು ರಬೀಲ್ ಅವ್ವಲ್ ತಿಂಗಳು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಿಸಿದಂತಹ ತಿಂಗಳು. ಪ್ರವಾದಿಯವರು ನಿರಂತರವಾಗಿ ಮಾಡಿದಂತಹ ಒಂದು ಕೆಲಸ ಏನು ಅಂದ್ರೆ, ಬಾಲ್ಯದಿಂದಲೇ ಅವರು ಮಾಡಿದಂತಹ ಕೆಲಸ ಏನು ಅಂತೇಳಿ ಸಮಾಜ ಸೇವೆಯ ಕೆಲಸ. ಎಷ್ಟರ ತನಕ ಅವರು ಸಹಾಯ ಮಾಡಿದ್ದಾರೆ ಅಂತ ಹೇಳಿದರೆ, ಮಕ್ಕಾ ಪಟ್ಟಣದಲ್ಲಿ ಅವರನ್ನು ಈ ಒಂದು ಸಂದೇಶವನ್ನು ಜನರ ಮುಂದಿಟ್ಟ ಕಾರಣಕ್ಕಾಗಿ ಅವರನ್ನು ಹಿಂಸಿಸುವ, ಅವರ ಅನುಯಾಯಿಗಳನ್ನು ದೌರ್ಜನ್ಯಕ್ಕೊಳಪಡಿಸುವಂತಹ ಪರಿಸ್ಥಿತಿ ಬಂದು ಕೊನೆಯಲ್ಲಿ ಅವರು ಮಕ್ಕಾದಿಂದ ಮದೀನಾಕ್ಕೆ ವಲಸೆ ಬರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಉಂಟಾಗ್ತದೆ. ಮದೀನಾಕ್ಕೆ ಬಂದ ಸಂದರ್ಭದಲ್ಲಿ ಮಕ್ಕಾದಲ್ಲಿ ಬರಗಾಲ ಉಂಟಾಗ್ತದೆ. ಮಕ್ಕಳಲ್ಲಿ ಇರೋರು ಯಾರು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳನ್ನು ಅಲ್ಲಿಂದ ಓಡಿಸಿದವರು, ಪಲಾಯನ ಮಾಡುವಂತೆ ಮಾಡಿದವರು. ಈ ಬರಗಾಲ ಬಂದಿದೆ ಮಕ್ಕಾದಲ್ಲಿ ಅಂತ ತಿಳಿದ ತಕ್ಷಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದು ನನ್ನ ಶತ್ರುಗಳು, ನನ್ನನ್ನು ಅವರು ಓಡಿಸಿದ್ದಾರೆ ಅಂತ ಹೇಳಿ ಅವರು ಭಾವಿಸಲಿಲ್ಲ. ಮನುಷ್ಯರು ಎಂಬ ನೆಲೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಿಂದ ಬಹಳಷ್ಟು ಆಹಾರ ಪದಾರ್ಥಗಳನ್ನು
ಮಕ್ಕಾಕ್ಕೆ ಕೊಟ್ಟು ಕಳಿಸ್ತಾನೆ. ಇದು ಏನು ಇದು ನಮಗೆ ಕಲಿಸುವಂತಹ ಮಾನವೀಯ ಧರ್ಮ. ಯಾರು ಸಂಕಷ್ಟದಲ್ಲಿದ್ದಾರೆ, ಅವರು ನಮ್ಮ ಶತ್ರುಗಳಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ಮನುಷ್ಯರು ಎಂಬ ನೆಲೆಯಲ್ಲಿ ಸಹಾಯ ಮಾಡಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿ ಸಹಾಯ ಮಾಡಿದರೆ ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ನಮಗೆ ಗೊತ್ತಿರೋಗೆ ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕಕ್ಕೆ ಇದೆ ಅಂತ ಹೇಳಿ ನಮ್ಮ ಒಳಗೇನೆ ತುಂಬಾ ಹಿರಿಯರಿರುತ್ತೆ, ನಮಗೆ ಗೊತ್ತಿರಲ್ಲ, ತುಂಬಾ ಸಹಾಯ ಮಾಡಿದ್ದಾರೆ. ಈಗ ನಮ್ಮ ಮುಂದೆನೆ ಸ್ವಾಮೀಜಿ ಅವರಿದ್ದಾರೆ, ಅವರ ಬದುಕು ಅವ್ರ ಸ್ವಂತಕ್ಕೋಸ್ಕರ ಅಲ್ಲ, ಅದು ಸಮಾಜಕ್ಕೋಸ್ಕರ. ನಮ್ಮೊಟ್ಟಿಗೆ ಉಸ್ತಾದ್ ಕೂಡ ಇರ್ತಾರೆ, ಅವ್ರದ್ದು ಕೂಡ ಅಷ್ಟೇ ಬದುಕು ನಮ್ಮ ಎಲ್ಲರ ಒಂದು ಒಳಿತಿಗಾಗಿರುತ್ತೆ. ಈ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ನಮ್ಮ ಕೈಯಲ್ಲಿ ಸಮಾಜ ಸೇವೆಗೆ ನಾವು ಏನ್ ಮಾಡ್ಲಿಕ್ಕಾಗುತ್ತೆ, ಅದೊಂದು ಅಳಿಲು ಸೇವೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು, ಅಳಿಲು ಸೇವೆ ಅನ್ನೋದು ಒಂದು ಚಿಕ್ಕದಾದ್ರೂ ಕೂಡ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುತ್ತೆ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಈ ಸಂಘದ ಎಲ್ಲ ಟ್ರಸ್ಟಿ ಪದಾಧಿಕಾರಿಗಳು ಕೂಡ ತುಂಬ ಹೃದಯದ ಧನ್ಯವಾದನೆ ಹೇಳ್ತಾ, ಈ ಒಂದು ಅನುಭವವನ್ನ ಹೇಳಲಿಕ್ಕೆ ಸಹಾಯ ಮಾಡಿಕೊಟ್ಟವರಿಗೆಲ್ಲರಿಗೂ ಕೂಡ ಧನ್ಯವಾದನೆ ಹೇಳ್ತಾ ಇದ್ದಾರೆ. ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ವಲಯ ಸಂಚಾಲಕ ಯು ಅಬ್ದುಲ್ ಸಲಾಂ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾಧ್ಯಕ್ಷರಾದ CH ಅಫ್ಸರ್, ಗೋಣಿಕೊಪ್ಪ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದ ತನ್ವೀರ್ ಅಹಮದ್, ಚೈತನ್ಯ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ PM ಮೊಹಮ್ಮದ್ ಪ್ರಮುಖರಾದ MP ರಜಾಕ್, ಸನೀರಾ ತನ್ವೀರ್, PM ಸಫಿಯಾ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಡವರ ಪಾಲಿನ ದಾರಿದೀಪವಾಗಿ ನಿಂತಿರುವ ಗೋಣಿಕೊಪ್ಪಲಿನ ಜಮಾಅತೆ ಇಸ್ಲಾಮಿ ಹಿಂದ್ ಮತ್ತು ಚೈತನ್ಯ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಈ ಕಾರ್ಯ ನಿಜಕ್ಕೂ ಸೌಹಾರ್ದತೆಗೆ ಹಿಡಿದ ಕನ್ನಡಿಯಾಗಿದೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.